ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯ ಮೊದಲನೆಯ ಅಧ್ಯಾಯದ ಶ್ಲೋಕಗಳ ಪಠನೆ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಪ್ರಥಮೋಧ್ಯಾಯಃ ಅರ್ಜುನ ವಿಷಾದ ಯೋಗಃ. ಶ್ಲೋಕ ಸಂಖ್ಯೆ 34ರಿಂದ 39ರವರೆಗೆ. ಆಚಾರ್ಯ ಪಿತರ ಪುತ್ರಾಃ ತಥೈವ ಚ ಪಿತಾಮಹಾಃ ಮಾತುಲಾಃ ಶ್ವಶುರಾಃ ಪೌತ್ರಾಃ ಶಾಲಾಃ ಸಂಬಂಧಿನಸ್ತಥಾ. ಮುಂದುವರೆದು ಅರ್ಜುನ ಆ ರಣಾಂಗಣದಲ್ಲಿ ನೆರೆದಿರ್ತಕ್ಕಂಥ ಎಲ್ಲರನ್ನು ನೋಡ್ತಾ ಇದ್ದಾನೆ. ಅಲ್ಲಿ ಆಚಾರ್ಯ ಅಂದರೆ ಆಚಾರ್ಯರುಗಳು, ದ್ರೋಣಾಚಾರ್ಯರು, ಕೃಪಾಚಾರ್ಯರು, ತಮಗೆ ವಿದ್ಯೆಯನ್ನು ಕಲಿಸಿಕೊಟ್ಟಿರ್ತಕ್ಕಂಥ ಗುರುಗಳು ಅಲ್ಲಿದ್ದಾರೆ. ಪಿತರಹ ಅಂದರೆ ತಂದೆಗೆ ಸಮಾನವಾಗಿರ್ತಕ್ಕಂಥವರು. ಪುತ್ರಾಹ ತಥೈವ ಚ ಪಿತಾಮಹಾಹ. ಪುತ್ರಾಹ ಅಂದರೆ ಮಕ್ಕಳು ಅಂತಂದು ಅರ್ಥ ಆಗುತ್ತೆ. ತನ್ನ ಮಕ್ಕಳು ಅಭಿಮನ್ಯು ಇದ್ದಾನೆ, ಮತ್ತು ಉಪಪಾಂಡವರಿದ್ದಾರೆ, ದ್ರೌಪದಿಯ ಪುತ್ರರಾಗಿರ್ತಕ್ಕಂತಹ ಉಪಪಾಂಡವರು, ಹಾಗೆ ಕೌರವರ ಮಕ್ಕಳೆಲ್ಲರೂ ಅಲ್ಲಿ ಸೇರ್ಕೊಂಡಿದ್ದಾರೆ ಸಹ. ತಥೈವಚ ಹೀಗೆ ಇನ್ನು ಅನೇಕರು. ಪಿತಾಮಹಾಹ ಅಂದರೆ ಅಜ್ಜಂದಿರು ಅಂತೇಳಿ ಅರ್ಥ ಆಗುತ್ತೆ. ಇಲ್ಲಿ ಭೀಷ್ಮಾಚಾರ್ಯರಿದ್ದಾರೆ, ಅವರು ಕೌರವರಿಗೂ ಮತ್ತು ಪಾಂಡವರು ಇಬ್ಬರಿಗೂ ಸಹ ಅಜ್ಜ ಆಗ್ತಾರೆ. ಅದೇ ರೀತಿಯಾಗಿ ಸೋಮದತ್ತ ಸಹ ಅರ್ಜುನನಿಗೆ ಸಂಬಂಧದಲ್ಲಿ ಅಜ್ಜನಾಗಬೇಕಾಗುತ್ತೆ. ಹೀಗೆ ಭೀಷ್ಮ ಮತ್ತು ಸೋಮದತ್ತ ಇತರೆ ಅನೇಕ ಸಂಬಂಧದಲ್ಲಿ ಅಜ್ಜರಾಗ್ತಕ್ಕಂಥವರು ಅನೇಕ ಜನ ಇದ್ದಾರೆ. ಹಾಗೆ ಮಾತುಲಾಹ ಅಂದರೆ ತಾಯಿಯ ಅಣ್ಣ ಮತ್ತು ತಮ್ಮಂದಿರು, ಅಂದರೆ ಸೋದರ ಮಾವಂದಿರರು. ಇಲ್ಲಿ ಅರ್ಜುನನಿಗೆ ಸೋದರ ಮಾವಂದಿರಾಗ್ತಕ್ಕಂಥ ಅನೇಕ ಜನರಿದ್ದಾರೆ. ಉದಾಹರಣೆಗೆ ಕುಂತಿಭೋಜ, ಪುರುಜಿತ್, ಶಲ್ಯ, ಶಕುನಿ ಇನ್ನು ಮುಂತಾದವರು. ಹಾಗೆ ಶ್ವಶುರಾಹ ಅಂದರೆ ಹೆಣ್ಣು ಕೊಟ್ಟಿರ್ತಕ್ಕಂತಹ ಮಾವಂದಿರರು, ಅಂದರೆ ಇವ್ರನ್ನ ಮಾವಂದಿರರು ಅಂತಲೂ ಕರೀತಾರೆ. ಹಾಗೆ ಅನೇಕ ಜನ ಮಾವಂದಿರಿದ್ದಾರೆ. ಪೌತ್ರಾಹ ಅಂದರೆ ಮೊಮ್ಮಕ್ಕಳು, ಅರ್ಜುನನ ಮಕ್ಕಳ ಮಕ್ಕಳು, ಮತ್ತು ಇತರೆ ಎಲ್ಲ ತನ್ನ ಸಂಬಂಧಿಕರ ಮಕ್ಕಳ ಮಕ್ಕಳು. ಸೊ ಮೊಮ್ಮಕ್ಕಳು, ಸಾಕಷ್ಟು ಜನ ಮೊಮ್ಮಕ್ಕಳು ಸಹ ಇಲ್ಲಿ ಸೇರ್ಕೊಂಡಿದ್ದಾರೆ ಸಂಬಂಧದಲ್ಲಿ. ಹಾಗೆ ಶಾಲಾಹ ಅಂದರೆ ಭಾವ ಮೈದುನಂದಿರರು, ಮತ್ತು ಸಂಬಂಧಿನಸ್ತಥ ಇತರ ಅನೇಕ ರೀತಿಯಲ್ಲಿ ಸಂಬಂಧಿಕರಾಗಿರ್ತಕ್ಕಂಥವರು ಈ ಮಹಾ ರಣಾಂಗಣದಲ್ಲಿ ನೆರೆದಿದ್ದಾರೆ. ಏತಾನ್ನ ಹಂತುಮಿಚ್ಛಾಮಿ ಘ್ನತೋಪಿ ಮಧುಸೂದನ ಅಪಿ ತ್ರೈಲೋಕ್ಯ ರಾಜ್ಯಸ್ಯ ಹೇತೋ ಕಿಂ ನು ಮಹೀಕೃತೆ. ಮುಂದುವರೆದು ಅರ್ಜುನ ಹೇಳ್ತಿದ್ದಾನೆ, ಏತಾನ್ನ ಹಂತುಮಿಚ್ಛಾಮಿ. ಏತಾನ್ ಅಂದರೆ ಇವರೆಲ್ಲರನ್ನು, ನ ಹಂತುಮಿಚ್ಛಾಮಿ, ನ ಅಂದರೆ ಇಲ್ಲ ಅಂತ, ಹಂತು ಅಂದರೆ ಹತ್ಯೆ ಮಾಡ್ತಕ್ಕಂಥದ್ದು, ಇಚ್ಛಾಮಿ ನ ಇಚ್ಛಾಮಿ, ಹಂತುಂ ಏತಾನ್ನ ಅಂದರೆ ಇವರೆಲ್ಲರನ್ನು ನಾನು ಹತ್ಯೆ ಮಾಡಲಿಕ್ಕೆ ಅಥವಾ ನಾಶ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ ಅಂತ ಅರ್ಜುನ ಹೇಳ್ತಿದ್ದಾನೆ. ಘ್ನತೋಪಿ ಮಧುಸೂದನ, ಒಂದು ವೇಳೆ ಅವರು ನನ್ನನ್ನು ಕೊಂದರೂ ಚಿಂತೆ ಇಲ್ಲ, ಆದರೂ ಸಹ ನಾನು ಇವರನ್ನು ಹತ್ಯೆ ಮಾಡಲಿಕ್ಕೆ ಬಯಸೋದಿಲ್ಲ ಅಂತ ತನ್ನ ಮನದ ಇಚ್ಛೆಯನ್ನು ಈ ಮಧುಸೂದನಿಗೆ ಅರ್ಜುನ ಹೇಳ್ತಿದ್ದಾನೆ. ಮಧುಸೂದನ ಅಂದರೆ ಇದು ಶ್ರೀಕೃಷ್ಣನ ಇನ್ನೊಂದು ಹೆಸರು. ಮಧು ಅಂತಕ್ಕಂತಹ ಒಬ್ಬ ರಾಕ್ಷಸನನ್ನು ಶ್ರೀಕೃಷ್ಣ ಪರಮಾತ್ಮ ಸಂಹಾರ ಮಾಡಿರ್ತಾನೆ. ಹಾಗಾಗಿ ಆತನಿಗೆ ಮಧುಸೂದನ ಅಂಥೇಳಿ ಒಂದು ಅಭಿಧಾನ ಬಂದಿರುತ್ತೆ. ಮುಂದುವರೆದು ಹೇಳ್ತಾ ಇದ್ದಾನೆ ಅರ್ಜುನ, ಅಪಿ ತ್ರೈಲೋಕ್ಯ ರಾಜ್ಯಸ್ಯ ಹೇತೋ ಕಿಂ ನು ಮಹೀಕೃತೆ. ಒಂದು ವೇಳೆ 3 ಲೋಕಗಳಿಗೂ ನಮ್ಮನ್ನು ಒಡೆಯರನ್ನಾಗಿ ಮಾಡಿದ್ರೂ ಸಹ ನಾನು ಇಂತಹ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಇಚ್ಛೆ ಪಡೋದಿಲ್ಲ. ಇನ್ನು ಈ
ಭೂಮಿ ನನಗೆ ಸಿಗುತ್ತೆ, ಯುದ್ಧ ಮಾಡೋದ್ರಿಂದ, ಅವರನ್ನೆಲ್ಲ ಹತ್ಯೆ ಮಾಡೋದ್ರಿಂದ ನಾನು ಈ ಭೂಮಿಗೆ ರಾಜನಾಗ್ತೀನಿ, ಆಳ್ತೀನಿ ಅಂತಕ್ಕಂಥದ್ದು ಆ ಮಾತಿನಿಗೆ ಅರ್ಥನೇ ಇಲ್ಲ ಅಂತೇಳಿ ನನಗೆ ಅನ್ನಿಸ್ತಾ ಇದೆ. ಅದನ್ನು ಕುರಿತು ನಾನು ಏನು ಹೇಳಲಿ ಅಂತೇಳಿ ಅರ್ಜುನ ಶ್ರೀಕೃಷ್ಣ ಪರಮಾತ್ಮನಿಗೆ ತನ್ನ ಮನದ ಇಂಗಿತವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ತನಗೆ ಆಗ್ತಕ್ಕಂತಹ ಏನು ನೋವು, ದುಃಖ, ಸಂಕಟಗಳನ್ನು ಹೇಳ್ಕೋತಾ ಹೋಗ್ತಾ ಇದ್ದಾನೆ. ಹಾಗೆ ಮುಂದಿನ ಶ್ಲೋಕದಲ್ಲಿ ನೋಡೋಣ. ನಿಹತ್ಯ ಧಾತರಾಷ್ಟ್ರಾನ್ನಃ ಕಾ ಪ್ರೀತಿ ಸ್ಯಾತ್ ಜನಾರ್ದನ ಪಾಪಮೇವಾಶ್ರಯೇದಸ್ಮಾನ್ ಹತ್ವೈತಾನಾತತಾಯಿನಃ. ಇನ್ನು 36ನೇ ಶ್ಲೋಕದಲ್ಲಿ ಅರ್ಜುನ ಈ ರೀತಿಯಾಗಿ ಹೇಳ್ಕೊತಾ ಹೋಗ್ತಾ ಇದ್ದಾನೆ. ನಿಹತ್ಯ ಧಾರ್ತರಾಷ್ಟ್ರಾನ್ನಃ ಕಾ ಪ್ರೀತಿ ಸ್ಯಾತ್ ಜನಾರ್ದನ. ನಿಹತ್ಯ ಅಂದರೆ ಹತ್ಯೆ ಮಾಡೋದ್ರಿಂದ, ಧಾರ್ತರಾಷ್ಟ್ರಾನ್ನಃ ಈ ಧೃತರಾಷ್ಟ್ರನ ಮಕ್ಕಳನ್ನು ಹತ್ಯೆ ಮಾಡುವುದರಿಂದ, ಕಾ ಪ್ರೀತಿ ನಮಗೆ ಏನು ಸಂತೋಷ ಸಿಗುತ್ತೆ, ಸ್ಯಾತ್ ಜನಾರ್ದನ ಅಂದರೆ ನಮಗೆ ಯಾವ ರೀತಿಯ ಸಂತೋಷ ಸಿಗುತ್ತೆ, ಓ ಜನಾರ್ದನನೇ, ಸರ್ವ ಜನರನ್ನೂ ಪರಿಪಾಲಿಸ್ತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮನೇ ಅಂತೇಳಿ ಇಲ್ಲಿ ಅರ್ಜುನ ಶ್ರೀಕೃಷ್ಣನಿಗೆ ಹೇಳ್ತಾ ಇದ್ದಾನೆ. ಜೊತೆಗೆ ಪಾಪಮೇವಾಶ್ರಯೇದಸ್ಮಾನ್ ಹತ್ವೈತಾನಾತತಾಯಿನಃ. ಪಾಪಂ ಏವ ಅಂದರೆ ಪಾಪ ಮಾತ್ರನೇ ನಮ್ಮನ್ನು ಸುತ್ತಕೊಳ್ಳುತ್ತೆ, ನಮ್ಮನ್ನು ಆವರಿಸ್ಕೊಳ್ಳುತ್ತೆ. ಆಶ್ರಯೇದ್ ಅಸ್ಮಾನ್, ಪಾಪಂ ಏವ ಆಶ್ರಯೇದ್ ಅಸ್ಮಾನ್, ನಮ್ಮನ್ನು ಪಾಪವೇ ಸುತ್ತಕೊಳ್ಳುತ್ತೆ. ಅಂದರೆ ಇದೊಂದು ಅತ್ಯಂತ ಹೀನ ಘೋರವಾಗಿರ್ತಕ್ಕಂಥ ಪಾಪದ ಕೃತ್ಯ ಅಂತ ಅರ್ಜುನನ ನಂಬಿಕೆ. ಹತ್ವೈತಾನಾತತಾಯಿನಃ, ಹತ್ವೈ ಅಂದರೆ ಹತ್ಯೆ ಮಾಡೋದ್ರಿಂದ, ಏತಾನ್ ಅಂದರೆ ಇವರನ್ನ, ಆತತಾಯಿನಃ, ಆತತಾಯಿನಃ ಅಂದರೆ ಯಾರು ಆಕ್ರಮಣಕಾರಿಯಾಗಿ ನಮ್ಮ ಮೇಲೆ ದಾಳಿಯನ್ನು ಮಾಡಿರ್ತಾರಲ್ಲ ಅಂಥವ್ರಿಗೆ ಆತತಾಯಿನಃ ಅಂತೇಳಿ ಕರೀತಾರೆ. ಸೊ ಒಟ್ಟಾರೆಯಾಗಿ ಇಲ್ಲಿ ಇದೊಂದು ಪಾಪದ ಕೆಲಸ ಆಗುತ್ತೆ, ನನ್ನ ಸಂಬಂಧಿಕರನ್ನೆಲ್ಲ ಕೊಲ್ತಕ್ಕಂಥದ್ದು. ಹಾಗೂ ಅವರೇ ಇಲ್ಲಿ ಏನೋ ಆಕ್ರಮಣಕಾರಿಗಳಾಗಿ ನಮ್ಮ ಮೇಲೆ ಯುದ್ಧಕ್ಕೆ ಬಂದಿದ್ದಾರೆ, ಅದೊಂದು ಏನೋ ದುಷ್ಟಕೃತ್ಯ. ಹಾಗಿದ್ರೂ ಸಹ ಅರ್ಜುನ ಇಲ್ಲಿ ಅವರನ್ನು ಶಿಕ್ಷೆಗೊಳಿಸಲಿಕ್ಕೆ, ಹತ್ಯೆ ಮಾಡಲಿಕ್ಕೆ ತಯಾರಿಲ್ಲ. ಅದು ಹತ್ಯೆ ಮಾಡೋದ್ರಿಂದ ಅದೊಂದು ಪಾಪದ ಕ್ರಿಯೆಯಾಗುತ್ತೆ, ನಮಗೆ ಪಾಪ ಅಷ್ಟೇ ಸುತ್ತಕೊಳ್ಳುತ್ತೆ, ಇದರಿಂದ ನಮಗೆ ಯಾವುದೇ ರೀತಿಯ ಶ್ರೇಯಸ್ಸು ಸಿಗೋದಿಲ್ಲ. ಆದ್ದರಿಂದ ತಾನು ಅವ್ರನ್ನ ಕೊಲ್ಲಬಾರ್ದು ಅಂತಕ್ಕಂಥ ವಿವರಣೆಯನ್ನು ಶ್ರೀಕೃಷ್ಣ ಪರಮಾತ್ಮನಿಗೆ ಕೊಡ್ತಾ ಹೋಗ್ತಾನೆ. ಅಂದರೆ ಇಲ್ಲಿ ಅರ್ಜುನ ಏನು ಮಾಡ್ತಿದ್ದಾನೆ ಅಂದರೆ, ತಾನು ಯಾಕೆ ಈ ಯುದ್ಧವನ್ನು ಮುಂದುವರಿಸಬಾರ್ದು, ನಾನು ಹೇಗೆ ಈ ಯುದ್ಧವನ್ನು ತಪ್ಪಿಸ್ಕೊಂಡು ಹೋಗಲಿ ಅಂಥೇಳಿ ಶಾಸ್ತ್ರಗಳ ಮೊರೆಯನ್ನು ಹೋಗ್ತಾ ಇದ್ದಾನೆ. ಶಾಸ್ತ್ರಗಳನ್ನು ಬಳಸಿಕೊಂಡು ತಾನು ಮಾಡ್ತಕ್ಕಂಥದ್ದು ಇದು ಸರಿಯಾದ ಕರ್ತವ್ಯ ಅಲ್ಲ ಇಲ್ಲಿ ಅಂತ ಅವನು ಹೇಳಲಿಕ್ಕೆ ಅಥವಾ ವಿವರಿಸಲಿಕ್ಕೆ ಪ್ರಯತ್ನ ಪಡ್ತಿದ್ದಾನೆ. ಹಾಗೆ ಮುಂದುವರೆದು ನಂತರದ ಶ್ಲೋಕವನ್ನು ನೋಡೋಣ. 37ನೇ ಶ್ಲೋಕ. ತಸ್ಮಾನ್ನಾರ್ಹಾ ವಯಂ ಹಂತುಂ ಧಾರ್ತರಾಷ್ಟ್ರಾನ್ ಸ್ವಬಾಂಧವಾನ್ ಸ್ವಜನಂ ಹಿ ಕಥಂ ಹತ್ವಾ ಸುಖಿನಃ ಸ್ಯಾಮ ಮಾಧವ. ಇನ್ನು ಈ 37ನೇ ಶ್ಲೋಕದಲ್ಲಿ ಅರ್ಜುನ ಹೇಳ್ತಿದ್ದಾನೆ, ತಸ್ಮಾನ್ ಹಾವಯಂ ಹಂತುಂ ಧಾರ್ತರಾಷ್ಟ್ರಾನ್ ಸ್ವಬಾಂಧವಾನ್ ಸ್ವಜನಂ ಹಿ ಕಥಂ ಹತ್ವಾ ಸುಖಿನಃ ಸ್ಯಾಮ ಮಾಧವ. ತಸ್ಮಾತ್ ನ ಅರ್ಹ ವಯಂ ಹಂತುಂ, ತಸ್ಮಾತ್ ಆದ್ದರಿಂದ, ನ ಅಂದರೆ ಇಲ್ಲ ಅಂತೇಳಿ ಅರ್ಥ, ಅರ್ಹ ಅಂದರೆ ನಮಗೆ ಆ ಅರ್ಹತೆ ಇಲ್ಲ. ಯಾವ ಅರ್ಹತೆ ಇಲ್ಲ? ಕೊಲ್ತಕ್ಕಂಥ ಅರ್ಹತೆ ಇಲ್ಲ ನಮಗೆ. ಈ ಧೃತರಾಷ್ಟ್ರನ ಮಕ್ಕಳು ಮತ್ತು ನಮ್ಮ ಸ್ವಜನ ಬಾಂಧವರಾಗಿರ್ತಕ್ಕಂಥ ಇವರೆಲ್ಲರನ್ನೂ ಕೊಲ್ತಕ್ಕಂಥ ಅಧಿಕಾರ ಇಲ್ಲ, ನಾವು ಅವ್ರನ್ನ ಕೊಲ್ಲಬಾರ್ದು. ಹಾಗೆಯೇ ಸ್ವಜನಂ ಹಿ ಕಥಂ ಹತ್ವ, ಈ ಸ್ವಜನ ಬಾಂಧವರನ್ನೆಲ್ಲ ಹತ್ಯೆ ಮಾಡಿದ್ದು. ಸ್ವಜನಂ ಅಂದರೆ ಸ್ವಜನ ಬಾಂಧವರು, ಅವರೆಲ್ಲರನ್ನೂ ಖಂಡಿತವಾಗಿಯೂ ಅಂತ, ಈ ಅಂದರೆ ಇಲ್ಲಿ ಖಂಡಿತವಾಗಿಯೂ ಅಂತೇಳಿ ಅರ್ಥ ಆಗುತ್ತೆ. ಕಥಂ ಹತ್ವ
ಅಂದರೆ ಹೇಗೆ, ಹತ್ವ ಅಂದರೆ ಹತ್ಯೆ ಮಾಡಿ, ಸುಖಿನಃ ಸುಖವಾಗಿರಲಿಕ್ಕೆ ಹೇಗೆ ಸಾಧ್ಯವಾಗುತ್ತೆ, ಅಹಂ ಸ್ಯಾಮ ಅಂದರೆ ನಾವೆಲ್ಲರೂ ಹೇಗೆ ಈ ಸ್ವಜನ ಬಾಂಧವರಾಗಿರ್ತಕ್ಕಂತಹ ನಮ್ಮ ಧೃತರಾಷ್ಟ್ರ ಮತ್ತು ಧೃತರಾಷ್ಟ್ರನ ಮಕ್ಕಳು ಅವರೆಲ್ಲರನ್ನು ಕೊಂದು ಸುಖದಿಂದ ನಾವು ಹೇಗೆ ಜೀವನ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಓ ಮಾಧವನೇ, ಮಾಧವ ಅಂತಕ್ಕಂಥದ್ದು ಶ್ರೀಕೃಷ್ಣ ಪರಮಾತ್ಮನಿಗೆ ಇರ್ತಕ್ಕಂಥ ಇನ್ನೊಂದು ಹೆಸರು. ಮಾಧವ ಅಂದರೆ ಸಕಲ ಸಂಪತ್ತಿಗೂ ಒಡತೆಯಾಗಿರ್ತಕ್ಕಂತಹ ಲಕ್ಷ್ಮೀದೇವಿಯ ಒಡೆಯನಾಗಿರ್ತಕ್ಕಂತಹ ಶ್ರೀಕೃಷ್ಣ ಅಥವಾ ವಿಷ್ಣುವನ್ನು ಮಾಧವ ಅಂತೇಳಿ ಇಲ್ಲಿ ಕರೀತಾನೆ. ಓ ಮಾಧವ, ಶಾಸ್ತ್ರಗಳ ಪ್ರಕಾರ ನಾವು ಇನ್ನೊಂದು ಜೀವವನ್ನು ಬಲಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಹಾಗಾಗಿ ಈ ಸ್ವಜನ ಬಾಂಧವರಾಗಿರ್ತಕ್ಕಂಥ ಧೃತರಾಷ್ಟ್ರನು ಮಕ್ಕಳೆಲ್ಲರನ್ನು ನಾವು ಕೊಲ್ಲಲಿಕ್ಕೆ ನಮಗೆ ಅರ್ಹತೆ ಇಲ್ಲ. ಅವರೇ ಈ ಯುದ್ಧದಲ್ಲಿ ಆಕ್ರಮಣಕಾರಿಗಳಾಗಿ ಬಂದಿದ್ದಾರೆ. ಈ ಯುದ್ಧ ಅಂತಕ್ಕಂಥದ್ದು ನಾವು ಏನು ಬೇಡಿ ಪಡೆದುಕೊಂಡಿರ್ತಕ್ಕಂಥದ್ದಲ್ಲ, ಇದು ನಮ್ಮ ಮೇಲೆ ಹೇರಿರ್ತಕ್ಕಂಥದ್ದು. ಅವ್ರನ್ನ ಶಿಕ್ಷೆ ಮಾಡಲಿಕ್ಕೆ ಅಥವಾ ಶಿಕ್ಷೆಗೊಳಿಸಲಿಕ್ಕೆ ನಮಗೆ ಸಂಪೂರ್ಣವಾಗಿ ಹಕ್ಕು ಇದೆ. ಆದರೂ ಸಹ ನಮಗೆ ಅವ್ರನ್ನ ಶಾಸ್ತ್ರಗಳ ಪ್ರಕಾರ ನಮಗೆ ಅವ್ರನ್ನ ಕೊಲ್ಲೋದಕ್ಕೆ ಅರ್ಹತೆ ಇಲ್ಲ ಅಂತೇಳಿ ಶಾಸ್ತ್ರಗಳ ಮೊರೆಯನ್ನು ಇಲ್ಲಿ ಅರ್ಜುನ ಹೋಗ್ತಾ ಇದ್ದಾನೆ. ನಮ್ಮ ಸನಾತನ ಪರಂಪರೆಯ ಪ್ರಕಾರ ಅಂದರೆ ವೇದಗಳಲ್ಲಿ ಈ ರೀತಿಯಾಗಿ ಒಂದು ಉಕ್ತಿ ಇದೆ, ಮಾ ಹಿಂಸ್ಯಾತ್ ಸರ್ವಭೂತಾನಿ, ಅಂದರೆ ಯಾವುದೇ ಜೀವಿಯನ್ನು ಕೊಲ್ಲಬೇಡ ಅಂತೇಳಿ ಹೇಳುತ್ತೆ. ಸೊ ಇಲ್ಲಿ ಅರ್ಜುನ ಈ ಥರದ ಶಾಸ್ತ್ರದ ಉಕ್ತಿಗಳನ್ನು ನೆನಪಿಸ್ಕೊಂಡು ಶಾಸ್ತ್ರದ ಮೊರೆ ಹೊಕ್ಕು ತಾನು ಈ ಸ್ವಜನ ಬಾಂಧವರೆಲ್ಲರನ್ನ ಕೊಲ್ಲಬಾರದು ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಇಲ್ಲಿ ವಿವರಿಸಲಿಕ್ಕೆ ಹೊರಟಿದ್ದೇನೆ. ಆದರೂ ಸಹ ನಮ್ಮ ಶಾಸ್ತ್ರಗಳಲ್ಲೇ ತಿಳಿಸಿದ್ದಾರೆ, ಹಲವಾರು ಸಂದರ್ಭಗಳಲ್ಲಿ ನಾವು ಇನ್ನೊಂದು ಜೀವವನ್ನು ತೆಗೆಯೋದು ಅಥವಾ ಹತ್ಯೆ ಮಾಡ್ತಕ್ಕಂಥದ್ದು, ಬಲಿ ತೆಗೆದುಕೊಳ್ಳೋದಕ್ಕೆ ನಮಗೆ ಅರ್ಹತೆ ಅಥವಾ ಅನುಮತಿ ಇಲ್ಲ ಅಂದರೂ ಸಹ 6 ವಿಶಿಷ್ಟ ಸಂದರ್ಭಗಳಲ್ಲಿ ಅಂಥ ಒಂದು ಕೆಲಸ ಅಥವಾ ಕ್ರಿಯೆ ಇದೆಯಲ್ಲ, ಅದೊಂದು ಪಾಪ ಕಾರ್ಯ ಆಗೋದಿಲ್ಲ. ಆ 6 ಸಂದರ್ಭಗಳು ಯಾವುವು ಅಂದರೆ, ಒಂದನೇದು, ಮೊದಲಿಗೆ ಯಾರಾದರೂ ನಮ್ಮ ಆಸ್ತಿ ಮನೆ ಮಠಗಳಿಗೆ ಬೆಂಕಿಯನ್ನು ಹಚ್ಚತಕ್ಕಂಥ ಪ್ರಯತ್ನವನ್ನು ಮಾಡಿ, ಬೆಂಕಿಯನ್ನು ಹಚ್ಚಿ ನಾಶ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾಯಿದ್ರೆ, ನಮಗೆ ವಿಷವನ್ನು ಹಾಕ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ರೆ, ನಮ್ಮ ಹತ್ಯೆಗೆ ಸಂಚನ್ನು ಹೂಡ್ತಾ ಇದ್ದರೆ, ನಮ್ಮ ಸಂಪತ್ತನ್ನೆಲ್ಲ ಲೂಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರೆ, ಅಥವಾ ನಮ್ಮ ಸ್ತ್ರೀಯರನ್ನು ಅಪಹರಣ ಮಾಡ್ತಕ್ಕಂಥದ್ದು, ಅವರ ಗೌರವಕ್ಕೆ ಚ್ಯುತಿಯನ್ನು ಉಂಟು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರೆ, ಅಥವಾ ನಮ್ಮ ರಾಜ್ಯವನ್ನೇನಾದರೂ ಇನ್ನೊಂದು ರಾಜ ಆಕ್ರಮಣ ಮಾಡಿ ಬಲವಂತವಾಗಿ ವಶಪಡಿಸಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಪಡ್ತಿದ್ರೆ, ಇಂಥ ಸಂದರ್ಭದಲ್ಲಿ ಮಾಡ್ತಕ್ಕಂಥ ಹತ್ಯೆ ಅಥವಾ ಕೊಲೆ ಇರುತ್ತಲ್ಲ, ಅದು ಒಂದು ಪಾಪದ ಕ್ರಿಯೆ ಆಗೋದಿಲ್ಲ ಅಂತೇಳಿ ನಮ್ಮ ಶಾಸ್ತ್ರಗಳು ಹೇಳ್ತವೆ. ಅರ್ಜುನನಿಗೆ ಇದೆಲ್ಲ ತಿಳಿದಿದೆ. ಆದರೂ ಸಹ ಅರ್ಜುನ ಅದೇ ಶಾಸ್ತ್ರಗಳನ್ನು ಬಳಸಿಕೊಂಡ್ಬಿಟ್ಟು ಇಲ್ಲಿ ಶ್ರೀಕೃಷ್ಣ ಪರಮಾತ್ಮನಿಗೆ ಹತ್ಯೆಯನ್ನು ಮಾಡತಕ್ಕಂಥದ್ದು, ಇನ್ನೊಂದು ಜೀವನ ತೆಗಿತಕ್ಕಂಥದ್ದು ಹೇಗೆ ಪಾಪದ ಕೆಲಸವಾಗುತ್ತೆ, ಆದ್ದರಿಂದ ನಾವು ಈ ಕೆಲಸವನ್ನು ಮಾಡಬಾರ್ದು, ಇದರಲ್ಲಿ ತೊಡಗಬಾರದು ಅಂತೇಳಿ ಹೇಳ್ಕೊಳ್ತಾ ಹೋಗ್ತಾ ಇದ್ದಾನೆ. ಹಾಗೆ ಮುಂದೆ ಇನ್ನು ಯಾವ ರೀತಿಯಾಗಿ ವಾದಗಳನ್ನು ಮಾಡ್ತಾನೆ ಶ್ರೀಕೃಷ್ಣ ಪರಮಾತ್ಮನ ಎದುರಿಗೆ ಅನ್ನೋದನ್ನು ನಾವು ಮುಂದಿನ ಶ್ಲೋಕಗಳಲ್ಲಿ ನೋಡ್ತಾ ಹೋಗ್ಬೋದು. ಯದ್ಯಪ್ಪೇತೇನ ಪಶ್ಯಂತಿ ಲೋಭೋಪಹತ ಚೇತಸಃ ಕುಲಕ್ಷಯ ಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ. ಹಾಗೆ ಮುಂದುವರೆದು ಅರ್ಜುನ ಹೇಳ್ತಿದ್ದಾನೆ, ಯದ್ಯಪ್ಪೇತೇನ ಪಶ್ಯಂತಿ ಲೋಭೋಪಹತ ಚೇತಸಃ. ಯದಿ ಒಂದು ವೇಳೆ, ಅಪಿ ಅಂದರೆ ಕೂಡ, ಹೀಗಿದ್ದರೂ ಸಹ, ಏತೆ ಅಂದರೆ ಇವರೆಲ್ಲರೂ, ನಾ ಪಶ್ಯಂತಿ ಅಂದರೆ ಅವರು ನೋಡ್ತಾ ಇಲ್ಲ, ಅವರಿಗೆ ಕಾಣಿಸ್ತಾ ಇಲ್ಲ, ಅವರಿಗೆ ಗೊತ್ತಾಗ್ತಿಲ್ಲ ಅಥವಾ ತಿಳಿತಾ ಇಲ್ಲ ಅಂತೇಳಿ ಹೇಳ್ತಾನೆ. ಯಾಕೆ ತಿಳಿತಾ ಇಲ್ಲ? ಯಾಕೆ ಅಂದರೆ ಚೇತಸಃ ಅಂದರೆ ಅವರ ಮನಸ್ಸಿನ ತುಂಬ ಲೋಭೋಪಹತ ಚೇತಸಃ ಅಂದರೆ ಲೋಭ. ಯಾವುದರ ಲೋಭ? ಈ ರಾಜ್ಯದ ಲೋಭ, ಸಂಪತ್ತಿನ ಲೋಭ, ಗೆಲುವಿನ ಲೋಭ, ಅಥವಾ ತನ್ನ ಕಡೆ ದುರ್ಯೋಧನನಿಗೆ ತನ್ನ ಸೈನ್ಯ ತುಂಬ ದೊಡ್ಡದಾಗಿದೆ, ತಾನು ಸುಲಭವಾಗಿ ಪಾಂಡವರನ್ನು ಜಯಿಸ್ಬಿಡ್ತೀನಿ ಅಂತಕ್ಕಂಥ ಒಂದು ಅಹಂಕಾರ ಅಥವಾ ಮದ ಅಂತ ಏನು ಹೇಳ್ತೀವಲ್ವ, ಇವೆಲ್ಲವೂ ತುಂಬಿಕೊಂಡ್ಬಿಟ್ಟು ಅವರಿಗೆ ಈ ಯುದ್ಧದಿಂದ
ಮುಂದೆ ಉಂಟಾಗ್ತಕ್ಕಂಥ ಘನಘೋರ ವಿನಾಶದ ಪರಿಸ್ಥಿತಿ ಅರ್ಥ ಆಗ್ತಿಲ್ಲ. ಕುಲಕ್ಷಯ ಕೃತಂ ದೋಷಂ, ಇಡೀ ಕುಲವೇ ಇಲ್ಲಿ ನಾಶವಾಗಿ ಹೋಗ್ತಕ್ಕಂತಹ ಒಂದು ಸಂದರ್ಭ ಬಂದೊದಗಿದೆ. ಅಂಥ ಒಂದು ಪಾಪದ ಕ್ರಿಯೆಗೆ ಇವರೆಲ್ಲ ತೊಡಗಿದ್ದಾರೆ. ಕುಲಕ್ಷಯ ಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ. ಅಂದರೆ ಇಲ್ಲಿ ಎರಡೂ ಸೈನ್ಯದಲ್ಲಿ ಸಾಕಷ್ಟು ಒಬ್ರಿಗೊಬ್ರು ಮಿತ್ರರಿದ್ದಾರೆ. ಈ ಮಿತ್ರರನ್ನು ಕೊಲ್ಲುವುದರ ಮುಖಾಂತರ ನಾವು ಮಿತ್ರದ್ರೋಹವನ್ನು ಅಥವಾ ಮಿತ್ರದ್ರೋಹದಂತಹ ಒಂದು ಅತ್ಯಂತ ದೊಡ್ಡ ಪಾಪದ ಕ್ರಿಯೆಗೆ ಇಲ್ಲಿ ತೊಡಗುತ್ತಾ ಇದ್ದೀವಿ. ಸೊ ಇದೆಲ್ಲದು ಲೋಭದಿಂದ ತುಂಬಿಕೊಂಡಿರ್ತಕ್ಕಂತಹ ಮನಸ್ಸನ್ನು ಹೊಂದಿದವರಾಗಿರ್ತಕ್ಕಂತಹ ಈ ಕೌರವರಿಗೆ ಮುಂದೆ ಆಗ್ತಕ್ಕಂಥ ಈ ವಿನಾಶ ಮತ್ತು ಅದು ತಂದೊಡ್ತಕ್ಕಂತಹ ಸಂಕಟ ಇವೆಲ್ಲವೂ ಅರ್ಥ ಆಗ್ತಿಲ್ಲ ಅಂತೇಳಿ ಅರ್ಜುನ ಶ್ರೀಕೃಷ್ಣ ಪರಮಾತ್ಮನಿಗೆ ಹೇಳ್ತಾರೆ. ಹಾಗೆ ಮುಂದಿನ ಶ್ಲೋಕ ನೋಡೋಣ. ಕಥಂ ನ ಜ್ಞೇಯಮಸ್ಮಾಭಿಃ ಪಾಪಾದಸ್ಮಾನ್ ನಿವರ್ತಿತುಂ ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಯದ್ಭಿರ್ಜನಾರ್ದನ. ಮುಂದುವರೆದು ಈ ಶ್ಲೋಕದಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ, ಕಥಂ ನ ಜ್ಞೇಯಮಸ್ಮಾಭಿಃ ಪಾಪಾದಸ್ಮಾನ್ ನಿವರ್ತಿತುಂ. ಕಥಂ ಅಂದರೆ ಹೇಗೆ, ನ ಅಂದರೆ ಇಲ್ಲ, ಜ್ಞೇಯಮಸ್ಮಾಭಿಃ, ಜ್ಞೇಯಂ ಅಂದರೆ ತಿಳಿದುಕೊಂಡಿರ್ತಕ್ಕಂಥದ್ದು, ಅಸ್ಮಾಭಿಃ ಅಂದರೆ ನಾವು ಇದೆಲ್ಲದನ್ನು ನಾವು ತಿಳಿದುಕೊಂಡಿದ್ದೀವಿ, ಇದೆಲ್ಲದನ್ನು ನಾವು ಊಹಿಸಬಲ್ಲವರಾಗಿದ್ದೀವಿ. ಸೊ ನಾವು ಯಾಕೆ ಇದೆಲ್ಲ ತಿಳಿದುಕೊಂಡಿದ್ರೂ ಸಹ ಈ ಯುದ್ಧ ಕ್ರಿಯೆಯಿಂದ ಹಿಂದಕ್ಕೆ ಸರಿಕೊಳ್ಬಾರದು. ಪಾಪಾದ್ ಅಂದರೆ ಈ ಪಾಪದ ಕ್ರಿಯೆಯಿಂದ, ಅಸ್ಮಾನ್ ಅಂದರೆ ನಾವು, ನಿವರ್ತಿತುಂ, ವರ್ತಿತುಂ ಅಂದರೆ ಮಾಡ್ತಕ್ಕಂಥದ್ದು, ನಿವರ್ತಿತುಂ ಅಂದರೆ ಮಾಡದೆ ಹಿಂದಕ್ಕೆ ಸರಿತಕ್ಕಂಥದ್ದು. ಈ ಪಾಪದ ಕ್ರಿಯೆಯಿಂದ ನಾವು ಯಾಕೆ ಹಿಂದಕ್ಕೆ ಸರಿದುಕೊಳ್ಬಾರದು. ಕುಲಕ್ಷಯ ಕೃತಂ ದೋಷಂ, ನಮಗೆ ತಿಳಿದಿದೆ ಈ ಯುದ್ಧ ಅಥವಾ ಯುದ್ಧ ಕ್ರಿಯೆಯಿಂದ ಇಡೀ ನಮ್ಮ ಕುಲವೇ ವಿನಾಶದ ಅಂಚಿಗೆ ಬಂದು ನಿಲ್ಲುತ್ತೆ. ಇದೊಂದು ನಾವು ಕುಲಕ್ಕೆ ಮಾಡ್ತಕ್ಕಂತಹ ಅತ್ಯಂತ ದೋಷಪೂರಿತವಾಗಿರ್ತಕ್ಕಂತಹ ಒಂದು ಹೀನ ಕೃತ್ಯವಾಗಿದೆ. ಸೊ ಇದ್ರ ಬಗ್ಗೆ ನಮಗೆ ತಿಳುವಳಿಕೆ ಇದೆ. ಪ್ರಪಶ್ಯದ್ಭಿರ್ಜನಾರ್ದನ, ಅಂದರೆ ಮುಂಚಿತವಾಗಿ, ಪಶ್ಯದ್ ಅಂದರೆ ನಾವು ನೋಡಲಿಕ್ಕೆ ನಮಗೆ ಸಾಧ್ಯವಾಗ್ತಾ ಇದೆ ಅಂತೇಳಿ ಅರ್ಥ. ಅಂದರೆ ನಾವು ಈ ಯುದ್ಧದಿಂದ ಆಗ್ತಕ್ಕಂತಹ ವಿನಾಶವನ್ನೆಲ್ಲ ಮೊದಲೇ ಊಹಿಸಬಲ್ಲವಾಗಿದ್ದೇವೆ. ಅದರ ಬಗ್ಗೆ ನಮಗೆ ತಿಳುವಳಿಕೆ ಇದೆ, ಅದನ್ನು ನಾವು ಕಾಣಬಲ್ಲವರಾಗಿದ್ದೇವೆ. ಯುದ್ಧ ತಂದೊಡ್ತಕ್ಕಂಥ ಈ ವಿನಾಶವನ್ನು ನಾವು ನೋಡಬಲ್ಲವರಾಗಿದ್ದೇವೆ. ಇದೆಲ್ಲದರ ಬಗ್ಗೆ ನಮಗೆ ತಿಳುವಳಿಕೆ ಇದೆ. ಸೊ ಈ ರೀತಿಯಾಗಿ ಇಂತಹ ತಿಳುವಳಿಕೆಯನ್ನು ಹೊಂದಿರತಕ್ಕಂಥ ನಾವು ಯಾಕೆ ಈ ಪಾಪ ಕಾರ್ಯದಿಂದ ಹಿಂದಕ್ಕೆ ಸರಿದುಕೊಳ್ಬಾರ್ದು, ಅಂದರೆ ನಾವು ಯುದ್ಧವನ್ನು ಮಾಡದೆ ಯಾಕೆ ಹಿಂದಕ್ಕೆ ಹೋಗಬಾರ್ದು ಅಂತೇಳಿ ಶ್ರೀಕೃಷ್ಣ ಪರಮಾತ್ಮನಿಗೆ ಇಲ್ಲಿ ಅರ್ಜುನ, ಜನಾರ್ದನನೇ ಇಡೀ ಜಗತ್ತನ್ನೇ ಅಂದರೆ ಎಲ್ಲ ಜನರನ್ನು ಪರಿಪಾಲಿಸ್ತಕ್ಕಂಥ ಪರಮಾತ್ಮನಾಗಿರ್ತಕ್ಕಂಥ ಶ್ರೀಕೃಷ್ಣನಲ್ಲಿ ನಿವೇದಿಸ್ಕೊಳ್ತಾ ಇದ್ದೀವಿ. ಇನ್ನು ಮುಂದಿನ ಶ್ಲೋಕದಲ್ಲಿ ನಾವು ಇನ್ನೂ ಯಾವ ರೀತಿಯಾಗಿ ಅರ್ಜುನ ಶ್ರೀಕೃಷ್ಣನೊಂದಿಗೆ ಯಾಕೆ ನಾವು ಯುದ್ಧ ಮಾಡಬಾರ್ದು ಅಂತಕ್ಕಂಥದ್ದನ್ನು ತನ್ನದೇ ಆಗಿರ್ತಕ್ಕಂತಹ ಅದು ಶಾಸ್ತ್ರ ಸಮ್ಮತ ಅಂತ ಅನ್ನಿಸ್ತಕ್ಕಂಥ ವಿಚಾರಗಳನ್ನು ಹೇಗೆ ಮಂಡಿಸ್ತಾನೆ ಅನ್ನೋದನ್ನು ಇನ್ನು ಮುಂದಿನ ಶ್ಲೋಕಗಳಲ್ಲಿ ನಾವು ನೋಡ್ತಾ ಹೋಗೋಣ. ಇಲ್ಲಿಯವರೆಗೂ ಈ ವಿಡಿಯೋವನ್ನು ನೋಡಿ ಆಲಿಸಿದ್ದಕ್ಕೆ ಧನ್ಯವಾದಗಳು.